ಓಕೆ, ಈಗ ಅಂಜನಾದ್ರಿ ಬೆಟ್ಟ ಮುಗಿಸ್ಕೊಂಡು ಸ್ಟ್ರೈಟ್ ಬಂದು ರೈಟ್ ತಗೊಂಡ್ರೆ ಪಂಪ ಸರೋವರ ಸಿಗುತ್ತೆ. ಅಂಡ್ ಪಂಪ ಸರೋವರ ಅಂಡ್ ಲಕ್ಷ್ಮೀ ದೇವಸ್ಥಾನ ಫೇಮಸ್ ಅಂತ ಅಂದ್ರು. ಸೊ ಇಲ್ಲಿಗೆ ಬಂದಿದ್ವಿ. ಇದು ಮುಗಿಸ್ಕೊಂಡು ದುರ್ಗಾದೇವಿ ಟೆಂಪಲ್ ಇದೆ, ಸೊ ಅಲ್ಲಿ ಹೋಗ್ಬೇಕು ನೆಕ್ಸ್ಟ್. ಸೊ ಫಸ್ಟ್ ಇವಾಗ ಪಂಪ ಸರೋವರ ಅಂಡ್ ಲಕ್ಷ್ಮೀ ದೇವಸ್ಥಾನ ತೋರಿಸ್ತೀನಿ, ಬನ್ನಿ. ಬಟ್ ಇಲ್ಲಿ ಮೊಸಳೆ ಇದೆ, ಎಚ್ಚರಿಕೆ. ಒಂದು ಆಚೆನೆ ಇದೆ, ಬಂದಾಗ ಇನ್ನೊಂದ್ಸಲ ಎಚ್ಚರಿಕೆ. ಅಲ್ಲಿ ಬಂದು ನಾವು ಲಕ್ಷ್ಮೀ ದೇವಸ್ಥಾನ ನೋಡೋದು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾವು ಇಲ್ಲಿ ಏನಿದೆ ಅಂತಂದರೆ ಶಬರಿ ರಾಮನಿಗೆ ಬಾಳೆಹಣ್ಣು ತಿನ್ಸಿದ ಜಾಗ ಅಂತ ಇದು. ಆ್ಯಂಡ್ ಶಬರಿ ತಪಸ್ ಮಾಡಿದ ಜಾಗ ಅಂತೆ. ಆ್ಯಂಡ್ ಹೊರಗಡೆ ನೋಡಿದ್ರೆ ಇದೇ ಪಂಪ ಸರೋವರ. ಆ್ಯಂಡ್ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗ್ತಿರೋದೇ ದುರ್ಗಾ ಟೆಂಪಲ್ಗೆ. ಆ್ಯಂಡ್ ಬನ್ನಿ ಅಲ್ಲಿ ಹೋಗಿ ಸಿಗ್ತೀನಿ. ಓಕೆ ಗೈಸ್, ಈಗ ನಾವು ಪಂಪ ಸರೋವರ ಆ್ಯಂಡ್ ಲಕ್ಷ್ಮೀ ದೇವಸ್ಥಾನ ಮುಗಿಸ್ಕೊಂಡು ದುರ್ಗಾದೇವಿ ಟೆಂಪಲ್ ಬಂದಿದ್ದೀವಿ. ಅರೌಂಡ್ ಇದು ಬಂದ್ಬಿಟ್ಟು ಅಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಏನೋ ಇದೆ. ಅರೌಂಡ್ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್, 2.5 or 2.7 ಏನೋ ಇದೆ. ಆಲ್ಮೋಸ್ಟ್ 3 ಕಿಲೋಮೀಟರ್ ಅಂತ ಲೆಕ್ಕ ಹಾಕೊಳ್ಳಿ. ಸೊ 3 ಕಿಲೋಮೀಟರ್. ಸೊ ದುರ್ಗಾದೇವಿ ಟೆಂಪಲ್, ಸೊ ಅಲ್ಲಿ ಹೋಗ್ತಿದ್ದೀವಿ ನೆಕ್ಸ್ಟು. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನನಗೆ ಎಲ್ಲೂ ನಿಮಗೆ ಒಳಗಡೆ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಕ್ಯಾಮ್ರಾ ಪ್ರೊಹಿಬಿಟೆಡ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಕ್ಯಾಮ್ರಾ ಪ್ರೊಹಿಬಿಟೆಡ್. ಸೊ ಎಲ್ಲೂ ಕೂಡ ನಾನು ಒಳಗಡೆ ತೋರ್ಸೋಕ್ಕಾಗಲ್ಲ. ಎಲ್ಲ ಕಡೆ ನಿಮ್ಗೆ ಈಚೆನೇ ತೋರಿಸ್ಬೋದು ಅಷ್ಟೇ. ಆ್ಯಂಡ್ ಯಾವ್ಯಾವ ಕಡೆ ಹೆಂಗಿದೆ ಆ್ಯಂಡ್ ಎಷ್ಟೆಷ್ಟು ಆಗುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟು ಒಳಗಡೆ ತೋರ್ಸೋಕ್ಕಾಗಲ್ಲ. ಸೊ ನಾವು ಈಗ ಎಲ್ಲ ಮುಗೀತು ನಮ್ಗೆ ಇಲ್ಲಿ ದುರ್ಗಾ ಟೆಂಪಲ್ ಎಲ್ಲ. ಈ ಕಡೆ ಈ ಸೈಡ್ ಎಲ್ಲ ಮುಗೀತು ನಮ್ದು. ಇನ್ನೂ ಯಾವ್ದು ಬ್ಯಾಲೆನ್ಸ್ ಇತ್ತು ಅಂದರೆ ಇಲ್ಲಿ ನವ ಬೃಂದಾವನ ಆ್ಯಂಡ್ ಚಿಂತಾಮಣಿ 2 ಜಾಗ ಬ್ಯಾಲೆನ್ಸ್ ಇದೆ. ಆ್ಯಂಡ್ ಅದು ಬೋಟಲ್ಲಿ ಹೋಗ್ಬೇಕಂತೆ. ಆ್ಯಂಡ್ ಈ ಬಿಸಿಲಲ್ಲಿ ಅಲ್ಲಿ ಹೋಗೋ ಕೂಡ ಆಗಲ್ಲ. ಸೊ ಅದೇ ರೀತಿಯಿಂದ ನಾವು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದೇ ಹಂಪಿಗೆ. ಸೊ ಹಂಪಿಗೆ ಹೋಗಿ ರೂಮ್ ಬುಕ್ ಮಾಡಿ, ಸೊ ಅಲ್ಲಿಂದ ಮುಂದೆ ನೋಡೋಣ ಯಾವುದ್ಯಾವ್ದು ಪ್ಲೇಸಸ್ ನೋಡೋಕ್ಕಾಗುತ್ತೆ ಆ್ಯಂಡ್ ಏನೇನು ನೋಡ್ಬೋದು ಎಲ್ಲ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಗೈಸ್. ಆ್ಯಂಡ್ ಈಗ ನಾವು ಅಂಜನಾದ್ರಿಯಿಂದ ಮುಗಿಸ್ಕೊಂಡು ಡೈರೆಕ್ಟಾಗಿ ಹೋಟೆಲಿಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಎಲ್ಲ ಮುಗಿಸ್ಕೊಂಡು, ಸೊ ಈಗ ನಾವು ಹೋಗ್ಬೇಕಾಗಿರೋ ಜಾಗ ಯಾವುದು ಅಂತ ಅಂದ್ರೆ ಸನ್ಸೆಟ್ ಪಾಯಿಂಟ್ಗೆ. ಅಂಡ್ ಬೆಸ್ಟ್ ಸನ್ಸೆಟ್ ವ್ಯೂಗೋಸ್ಕರ ಹೋಗ್ತಾ ಇದೀವಿ. ಅದು ಎಲ್ಲಿ ಅಂತ ಅಂದ್ರೆ ಮಾತಂಗ ಹಿಲ್ಸ್. ಇಲ್ಲಿ ಸುತ್ತಮುತ್ತ ವಿಚಾರಿಸಿ ನೋಡ್ದು ಆ್ಯಂಡ್ ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ದು ನಮ್ಗೆ ಅದೇ ಆನ್ಸರ್ ಸಿಕ್ಕಿದ್ದು. ಮಾತಂಗ ಹಿಲ್ಸ್ ಇಂದ ಬೆಸ್ಟ್ ಸನ್ಸೆಟ್ ವ್ಯೂ ಆಗಿ ಸಿಗುತ್ತೆ ಅಂತ. ಸೊ ಅಲ್ಲಿಗೆ ಹೋಗೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ನನ್ನ ಔಟ್ಫಿಟ್ ತೋರಿಸ್ತೀನಿ ಒಂದ್ಸಲಿ. ದಿಸ್ ಇಸ್ ಮೈ 3rd ಔಟ್ಫಿಟ್. ಐ ಹೋಪ್ ನಿಮಗೆ ಕ್ಲಿಯರ್ ಕಟ್ ಆಗಿ ನನ್ನ ಔಟ್ಫಿಟ್ ಕಾಣಿಸ್ತಿದೆ ಅಂತ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಆ್ಯಂಡ್ ದಿಸ್ ಇಸ್ ಮೈ 3rd ಔಟ್ಫಿಟ್. ಲೆಟ್ ಅಸ್ ಗೋ ದೇರ್ ಆ್ಯಂಡ್ ಮೀಟ್ ಯು ದೇರ್ ಇನ್ ಮಾತಂಗ ಹಿಲ್ಸ್ ಗೈಸ್. ಈಗ ನಾವು ಮಾತಂಗ ಹಿಲ್ಸ್ ಹತ್ರ ಇದ್ದೀವಿ. ಸೊ ಈಗ ಬಂದು 5 ಮಿನಿಟ್ಸ್ ಆಯಿತು. ಅಲ್ಲಿಂದ ಅರೌಂಡ್ ಕಮಲಾಪುರಿಂದ ಒಂದು 10 ಮಿನಿಟ್ಸ್ ಜರ್ನಿ ಅಷ್ಟೇ. ಆ್ಯಂಡ್ ಇಲ್ಲಿಂದ ನಾವಿವಾಗ ಹತ್ತಬೇಕು. ಸೊ ನೋಡೋಣ ಬನ್ನಿ. ಸನ್ಸೆಟ್ ಪಾಯಿಂಟ್ ವ್ಯೂಗೋಸ್ಕರ ಹೋಗ್ತಾ ಇರೋದು. ಸೊ ಅದೊಂದೇ ನೋಡಬೇಕು ಅಂತ ಬರ್ತಾ ಇರೋದು ಇಲ್ಲಿಗೆ. ಬಿಟ್ರೆ ಇನ್ನೆಲ್ಲ ನಾಳೆಗೆ ಪ್ಲಾನ್ ಮಾಡಿದ್ದೀವಿ. ಆ್ಯಂಡ್ ಇವತ್ತಿನ ಡೇ ಇದು ಮುಗಿಸಿ ಎಂಡ್ ಮಾಡೋಣ ಅಂತ ನನ್ನ ಪ್ಲಾನ್ ಇರೋದು. ಸೊ ನೋಡೋಣ, ಇಲ್ಲಾಂದರೆ ಏನಾದ್ರು ಸಿಕ್ಕಿದ್ರೆ ಅದನ್ನು ಕೂಡ ತೋರ್ಸೋಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೀವು ಮಾತಂಗ ಹಿಲ್ಸಿಗೆ ಬರೋ ದಾರಿಯಲ್ಲೇ ನಿಮಗೆ ವಿರೂಪಾಕ್ಷ ಟೆಂಪಲ್ಲು ಆಲ್ಮೋಸ್ಟ್ ಎಲ್ಲ ಕಾಣಿಸ್ಬಿಡುತ್ತೆ ನಿಮಗೆ. ಎಲ್ಲ ಏನೇನು ನೋಡಬೇಕು ಅಂತ ನಾಳೆಗೆ ಪ್ಲಾನ್ ಮಾಡಿರ್ತೀರೋ ಅದೆಲ್ಲ ನಿಮ್ಗೆ ಇವತ್ತೇ ಕಾಣಿಸೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅಲ್ಲೇ ಹೋಗ್ಬೇಕು ಅಂತ ಅನ್ಸುತ್ತೆ. ಬಟ್ ಅದು ತಗೊಂಡು ಎಲ್ಲನೂ ಇಲ್ಲಿ ಬಂದು ಸನ್ಸೆಟ್ ಪಾಯಿಂಟ್ ಎಂಜಾಯ್ ಮಾಡಿ, ಸೊ ನಾಳೆ ಅದನ್ನೆಲ್ಲ ಇಟ್ಕೊಂಡಿದ್ದೀವಿ. ಸೊ ಡೈರೆಕ್ಟ್ ನಾನು ನಿಮಗೆ ಮೇಲ್ ಸಿಗೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲಾಂದರೆ ವೀಡಿಯೋ ಲ್ಯಾಗ್ ಆಗುತ್ತೆ. ಸೊ ಮೇಲ್ ಸಿಗ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್. ಇಂಥ ಸೋಂಬೇರಿ ಫ್ರೆಂಡ್ ಮತ್ತೆ ಎಲ್ಲೋ ಕರ್ಕೊಂಬರ್ಬೇಡಿ. 10 ಮೆಟ್ಲು ಹತ್ತಂಗಿಲ್ಲ, ಆದರೆ ಸುಸ್ತು ಅಂತ ಕೂತ್ಕೊಂತಾನೆ. ಫೈನಲಿ ಹ್ಯಾಮ್ ಆನ್ ದ ಟಾಪ್ ಆಫ್ ದ ಹಿಲ್. ಸೊ ಓಕೆ, ಇಲ್ಲೊಂದು ವೀರಭದ್ರ ಸ್ವಾಮಿ ಟೆಂಪಲ್ ಕಾಣುತ್ತೆ. ಆ್ಯಂಡ್ ಇಲ್ಲಿಂದ ನಾವು ಈ ಕಡೆ ಬಂದ ಒಂದು ಮೆಟ್ಲು ಕಾಣಿಸುತ್ತೆ. ಸೊ ಇಲ್ಲಿಂದ ಮೇಲೆ ಹೋದರೆ ನಿಮಗೆ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಅದು ಹೇಗಿದೆ ಅಂತ ಅಂದರೆ ವಾವ್ ಅಪ್ಪ. ಇಲ್ಲಿಂದ ನಿಮ್ಗೆ ಆಲ್ಮೋಸ್ಟ್ ಪೂರ ಹಂಪಿ ಕಾಣಿಸುತ್ತೆ. ಈ ಕಡೆ ನೋಡಿದ್ರೆ ಫುಲ್ಲು ಗ್ರೀನರಿ, ಈ ಕಡೆ ನೋಡಿದ್ರೆ ಫುಲ್ಲು ಬಂಡೆ ಆ್ಯಂಡ್ ಇಲ್ಲೊಂದು ರಿವರ್. ನಾವು ಮಿಸ್ ಮಾಡಿದೊಂದೇ ಬೋಟಿಂಗ್. ವಿ ಮಿಸ್ಡ್ ಇಟ್. ಎಷ್ಟು ಚೆನ್ನಾಗಿದೆ ಅಂದರೆ ಆನಂದ.
ಒಂದ್ಸಲ ಲೈಫ್ ಟೈಮಲ್ಲಿ ಮೇಲೆ ಬರಬೇಕು. ಬಟ್ ನನ್ನ ಫ್ರೆಂಡ್ ಬಂದ, ಅರ್ಧ ದಾರಿಲೇ ಆಗ್ತಿಲ್ಲ ನನಗೆ ಅಂತ ಭಯ ಆಗ್ತಾ ಇದೆ. ಆ್ಯಂಡ್ ನಾರ್ಮಲಾಗಿ ಎಲ್ಲ ಬೆಟ್ಟ ಹತ್ತದಂಗೆ ಹತ್ತಕ್ಕಾಗಲ್ಲ, ಇದು ಸ್ವಲ್ಪ ಟ್ರಿಕ್ಕಿ ಇದೆ, ಸ್ವಲ್ಪ ಜಾರುವ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇದೆ. ಆ್ಯಂಡ್ ಹುಷಾರಾಗಿ ಹತ್ತಬೇಕು. ಆ್ಯಂಡ್ ತುಂಬ ಜನಕ್ಕೆ ಹೈಟ್ ಫೋಬಿಯಾ ಇರುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಅದೇ ಇದೆ. ಅರ್ಧ ದಾರಿಗೆ ಬಂದ, ಸೊ ಆಗಲಿಲ್ಲ ಅಂತ ಕೂತಿದ್ದಾನೆ. ಸ್ವಲ್ಪ ದೂರ ಬಂದಿದ್ರು ಕೂಡ ಅವ್ನು ವ್ಯೂ ಪಾಯಿಂಟ್ ಎಂಜಾಯ್ ಮಾಡ್ಬೋದಾಯಿತು. ಬಟ್ ಅವ್ನ ಕೈಲಿ ಆಗಲಿಲ್ಲ, ಸುಸ್ತಾಗಿದೆ ಆ್ಯಂಡ್ ಬರೋಕ್ಕಾಗಲಿಲ್ಲ ಅಂತ ಅಲ್ಲೇ ಗಿವ್ ಅಪ್ ಮಾಡ್ದೆ. ಬಟ್ ನಾನು ಗಿವ್ ಅಪ್ ಮಾಡೋ ಅಂತಾನೆ ಅಲ್ಲವೇ ಅಲ್ಲ. ಸೊ ನಾನು ಏನಾರು ಆಗಲಿ ಬರಲೇಬೇಕು, ಬಂದಿದ್ದೀನಿ, ನೋಡಲೇಬೇಕು ಅಂತ ಫುಲ್ ಟಾಪ್ ಆಫ್ ದಿ ಹಿಲ್ಸ್ ಬಂದಿದ್ದೀನಿ. ಆ್ಯಂಡ್ ಟಾಪ್ ಆಫ್ ದಿ ಹಿಲ್ ಅಂದರೆ ಟಾಪ್ ಆಫ್ ದಿ ಟೆಂಪಲ್ ಕೂಡ ಬಂದಿದ್ದೀನಿ. ಯಾಕಂದ್ರೆ ಇದ್ರ ಮೇಲೆ ಬಂದರೆ ನಿಮಗೆ ಸನ್ಸೆಟ್ ವ್ಯೂಸ್ ಕಾಣಿಸೋದು. ಆ ಕಡೆಯಿಂದ ಬಂದು ಆ ಮೆಟ್ಲು ಸಿಗುತ್ತಲ್ಲ, ಆ ಮೆಟ್ಲು ತಕ್ಷಣ ಆ ಮೆಟ್ಲಿಂದ ಬಂದರೆ ನಿಮಗೆ ಟಾಪ್ ಆಫ್ ದ ಹಿಲ್ ಬರ್ಬೋದು, ಟೆಂಪಲ್ ಬರ್ಬೋದು. ಆ್ಯಂಡ್ ಲೆಟ್ ಅಸ್ ವೇಟ್ ಟಿಲ್ ದ ಸನ್ಸೆಟ್. ಆ್ಯಂಡ್ A few moments later. ನನಗೆ ಏನೇನು ಗೊತ್ತೋ ಅದನ್ನು ತೋರಿಸ್ತೀನಿ ನೋಡಿ. ಈ ಕಡೆ ರೈಟ್ ಸೈಡಲ್ಲಿ ನೋಡಿದ್ರೆ ಫಸ್ಟ್ ನಿಮಗೆ ಫುಲ್ ಗ್ರೀನರಿ ಸಿಗುತ್ತೆ. ತುಂಬ ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಸೀಸನಲ್ಲೆಲ್ಲ ತೆಂಗು, ಬನಾನಾ ಟ್ರೀ, ಬನಾನಾ ಪ್ಲ್ಯಾಂಟ್ ತುಂಬ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಹಂಗೆ ಸ್ವಲ್ಪ ಟರ್ನ್ ಆಗ್ತಿದ್ದಂಗೆ ನಿಮಗೆ ಬಂಡೆಗಳು ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಲ್ಲು ತುಂಬ ಚೆನ್ನಾಗಿದೆ ಬಂಡೆಗಳು. ಆ್ಯಂಡ್ ಇನ್ನೂ ಸ್ವಲ್ಪ ಟರ್ನ್ ಆಗ್ತೀರಾ, ಬಂಡೆಯಿಂದ ಇನ್ನೂ ಸ್ವಲ್ಪ ಟರ್ನ್ ಆಗ್ತಿದ್ದಂಗೆ ನಿಮಗೆ ಸಿಗೋದೆ ನಿಮಗೆ ತುಂಗಭದ್ರಾ ರಿವರ್. ತುಂಗಭದ್ರಾ ರಿವರಿಂದ ಸ್ವಲ್ಪ ಟರ್ನ್ ಆಗ್ತಿದ್ದಂಗೆ ಸ್ವಲ್ಪ ಮುಂದೆ ನೋಡಿದ್ರೆ ನಿಮಗೆ ಸಿಗೋದೇ ಅಂಜನಾದ್ರಿ ಬೆಟ್ಟ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ನಾವು ಬೆಳಗ್ಗೆ ಹತ್ತಿದ್ದು ಅದೇ ಬೆಟ್ಟನ ಅಂತ ನನಗೆ ಒಂದ್ಸಲಿ ನಂಬೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಇದ್ರೆ ಹಂಗೆ, ಒಂದು ನಿಮಿಷ, A few inches later. ಓಕೆ, ಇನ್ನೊಂದು ಸ್ವಲ್ಪ ರೈಟ್, ಇನ್ನೊಂದು ಸ್ವಲ್ಪ ಲೆಫ್ಟಿಗೆ ಟರ್ನ್ ಆಗ್ತಿದೆ, ನಿಮಗೆ ಇನ್ನೂ ಬಂಡೆಗಳೇ ಕಾಣಿಸುತ್ತೆ. ಆ್ಯಂಡ್ ಮಧ್ಯದಲ್ಲಿ ಗ್ರೀನರಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು, ಗ್ರೀನರಿಗಳು ಕಾಣಿಸುತ್ತೆ. ಆ್ಯಂಡ್ ಇವಾಗ ಮೇನ್ ಇರೋದು ಅಂತ ಅಂದರೆ ಇನ್ನು ಸ್ವಲ್ಪ ಟರ್ನ್ ಆದರೆ ನಿಮಗೆ ಕಾಣಿಸೋದೆ ವಿರೂಪಾಕ್ಷ ಟೆಂಪಲ್, ದ ಬ್ಯೂಟಿ ಆಫ್ ಹಂಪಿ ಏನು ಹೇಳ್ತಾರಲ್ಲ ಅದು ನಿಮಗೆ ಕಾಣಿಸುತ್ತೆ. ಅದು ನೋಡ್ತಾ ಇದ್ರೆ ಎಷ್ಟೊತ್ತಾದರೂ ನೋಡ್ಕೊಂಡು ಕುತ್ಕೋಬೋದು, ನಿಮಗೆ ಆ ಥರ ಅನಿಸುತ್ತೆ. ಆ್ಯಂಡ್ 12 seconds later. ಅನ್ಫಾರ್ಚುನೇಟ್ಲಿ ಇವತ್ತು ಸನ್ಸೆಟ್ ಇಲ್ಲ, ಯಾಕಂದರೆ ವೆದರ್ ಅಷ್ಟು ಸರಿ ಇರಲಿಲ್ಲ. ಬಟ್ ಆದರೂ ಕೂಡ ವ್ಯೂಸ್ನ ಮಾತ್ರ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ಬ್ಯಾಡ್ ಲಕ್. ಆ್ಯಂಡ್ ನಾಳೆ ಬೆಳಿಗ್ಗೆ ಸನ್ರೈಸ್ಗಾದರೂ ಟ್ರೈ ಮಾಡುವ, ಆದರೆ ಇಲ್ಲೇ ಬರ್ತೀವಿ, ಇಲ್ಲಾಂದರೆ ಅನದರ್ ಸನ್ರೈಸಿಗೆ ಟ್ರೈ ಮಾಡಿ ಆ ವ್ಯೂ ಆದರೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಫೈನಲಿ ನಾವು ಇವಾಗ ಕೆಳಗಡೆ ಇದ್ದೀವಿ. ಆ್ಯಂಡ್ ಇದು ಮೊನೋಲಿಥಿಕ್ ಬುಲ್. ಆ್ಯಂಡ್ ಇಲ್ಲಿಗೆ ನಾನು ನನ್ನ ಡೇನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಬ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ. ಸೈನಿಂಗ್ ಆಫ್ ಸಂಜಯ್. ಬಾಯ್.